ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಆಗಸ್ಟ್ 27ರಂದು ಕನ್ನಡ ಖ್ಯಾತ ಟಿವಿ ನಿರೂಪಕಿ ಹಾಗೂ ನಟಿ ಅನುಶ್ರೀ ಅವರು ರೋಷನ್ ಎಂಬ ಉದ್ಯೋಗಿಯೊಂದಿಗೆ ಬೆಂಗಳೂರಿನ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ಮದುವೆ ಕನಕಪುರ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಕನ್ನಡ ಚಿತ್ರರಂಗದ ಹಲವಾರು ಖ್ಯಾತ ನಟರು ಮತ್ತು ನಟಿಯರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ಮದುವೆಯು ಸಂಪ್ರದಾಯದೊಂದಿಗೆ ಸಂವೇದನಾಶೀಲವಾಗಿ ನೆರವೇರಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿವೆ. ಹನಿಮೂನ್ ಬದಲು ಶಕ್ತಿಧಾಮಕ್ಕೆ ಭೇಟಿ. ಸಾಮಾನ್ಯವಾಗಿ ಮದುವೆಯ ನಂತರ ನವಜೋಡಿಗಳು ಹನಿಮೂನ್ಗೆ ತೆರಳುವ ಪರಿಪಾಟಿ ಇರುತ್ತದೆ. ಆದರೆ ಅನುಶ್ರೀ ಈ ಸಂಪ್ರದಾಯವನ್ನು ಬದಲಿಸಿ ಪುನೀತ್ ರಾಜ್ಕುಮಾರ್ ಅವರ ಸ್ಥಾಪನೆಯಾದ ಶಕ್ತಿಧಾಮ ಫೌಂಡೇಶನ್ಗೆ ಭೇಟಿ ನೀಡಿದರು. ಈ ಫೌಂಡೇಶನ್ನಲ್ಲಿ ಅಡಗಿದ ಪ್ರತಿಭೆಗಳಾದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತದೆ. ಅನುಶ್ರೀ ಅವರು ತಮ್ಮ ಮದುವೆಯ ನಂತರ ಈ ಸಂಸ್ಥೆಗೆ ಭೇಟಿ ನೀಡಿದ್ದು ಎಲ್ಲರ ಗಮನ ಸೆಳೆದಿದೆ. 3 ಲಕ್ಷ ರೂಪಾಯಿಗಳ ದೇಣಿಗೆ ಅನುಶ್ರೀ ಅವರು ಶಕ್ತಿಧಾಮ ಫೌಂಡೇಶನ್ಗೆ ದೇಣಿಗೆ ನೀಡಿದ್ದು, ಈ ದಾನವು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕವಾಗಿದೆ. ಈ ದೇಣಿಗೆಯು ಈ ಸಂಸ್ಥೆಯಲ್ಲಿ ಓದುತ್ತಿರುವ ಅನೇಕ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ. ಈ ಕಾರ್ಯವು ಕೇವಲ ಹಣದ ಸಹಾಯವಲ್ಲ, ಅದು ಸಮಾಜದ ಬಗ್ಗೆ ಅವರ ಕಾಳಜಿಯ ಪ್ರತಿಬಿಂಬವಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಮೌಲ್ಯಗಳನ್ನು ಅನುಸರಿಸುವ ಈ ನಡೆಗೆ ಅಭಿಮಾನಿಗಳು ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತಿಯ ಶಾಕ್ ಮತ್ತು ಗೌರವದ ಹೆಚ್ಚಳ. ಅನುಶ್ರೀ ಅವರ ಪತಿ ರೋಷನ್ ಈ ನಡೆಗೆ ಆಶ್ಚರ್ಯರಾಗಿದ್ದಾರೆ. ಅವರು ಹನಿಮೂನ್ ಬದಲು ಸಮಾಜ ಸೇವೆಗೆ ಆದ್ಯತೆ ನೀಡಿದರೆ ಅವರ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಘಟನೆ ಅವರ ದಾಂಪತ್ಯ ಜೀವನದ ಆರಂಭದಲ್ಲಿ ಒಂದು ಬಲವಾದ ಮಾನವೀಯ ಸಂದೇಶವನ್ನು ನೀಡಿದೆ. ರೋಷನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು, ಈ ಕಾರ್ಯದಿಂದ ಅವರು ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಮದುವೆಗೂ ಮೀರಿದ ಮೌಲ್ಯಗಳು. ಅನುಶ್ರೀ ಅವರ ಈ ಮದುವೆ ಎಂಬ ವೈಯಕ್ತಿಕ ಸಂಭ್ರಮವನ್ನು ಸಮಾಜದ ಹಿತಕ್ಕಾಗಿ ಬಳಸುವ ಉತ್ತಮ ಉದಾಹರಣೆಯಾಗಿದೆ. ಅವರು ತೋರಿದ ಮಾನವೀಯತೆ, ಕಾಳಜಿ ಮತ್ತು ದಾನಶೀಲತೆ ಇಂದಿನ ಯುವಜನತೆಗೆ ಪ್ರೇರಣೆಯಾಗಿದೆ. ಈ ಮೂಲಕ ಅವರು ಕೇವಲ ಕಲಾವಿದೆಯಾಗಿ ಅಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕೆಯಾಗಿ ತಮ್ಮ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದ್ದಾರೆ.